ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ಸೋಮವಾರದ ಬ್ಲಾಗ್. ಇವತ್ತೆಲ್ಲ ನಾವು ಸ್ವಲ್ಪ ನಮ್ಮೂರ ಹತ್ರ ಒಂದು ದೇವಸ್ಥಾನಕ್ಕೆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಲಾಸ್ಟ್ವರೆಗೂ ನೋಡಿ ಹೇಳ್ತೀನಿ. ನಾನು, ಹಸ್ಬೆಂಡು ಮತ್ತು ಪಾಪು ನಮ್ಮ ಮನೆಯಿಂದ ಹೊರಟು, ಅಮ್ಮ ಮತ್ತು ಅಕ್ಕ ಎಲ್ಲ ಅಲ್ಲಿಂದ ಊರಿಂದ ಬಂದರು. ಹಾಗೆ ಬನ್ನೂರಿಗೆ ಹೋದೋ. ಅಲ್ಲಿಂದ ಆಟೋದಲ್ಲೇ ಹೋಗೋಣ, ಬಸ್ ಬರೋದು ಲೇಟು ಅಂತ ಹೇಳಿದ್ರು. ಹಾಗೆ ಹೋದೋ. ಯಾವ ದೇವಸ್ಥಾನ ಅಂತ ನೋಡ್ತಾ ಇದ್ದೀರಾ? ಬನ್ನೂರ ಹತ್ರ ಅರಟೆಕೊಪ್ಪಲು ಜಾತ್ರೆ ಇದೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದೋ. ಅಲ್ಲಿ ಹೋಗಿ ಪೂಜೆ ಸಾಮಾನು ತಗೊಂಡು, ಪಂಜ್ ತಗೊಂಡು, ಹಾಗೆ ದೇವಸ್ಥಾನ ಸುತ್ತ ಹೋಗಿ ಪಂಜರಿಸ್ಕೊಂಡು ಎಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ಒಳಗಡೆ ದರ್ಶನ ಮಾಡೋಣ ಅಂದ್ಬಿಟ್ಟು ಹೊರಟು. ಹಣ್ಣು ಕೈ ಮಾಡಿಸ್ತೋ ಆಚೆನೆ. ಹಣ್ಣು ಕೈ ಮಾಡಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೋ. ತುಂಬ ಜನ ರಶ್ ಇದ್ದರು. ಬಂದಿರೋದೇ ದೇವ್ರ ದರ್ಶನ ಮಾಡೋಕ್ಕಲ್ವಾ ಅಂದ್ಬಿಟ್ಟು ಆದರೂ ಅಲ್ಲಿಂದ ನಿಂತ್ಕೊಂಡಿದ್ದೋ. ಹಾಗೂ ಈಗ ಜನ ಕಮ್ಮಿ ಆದರು. ಮುಂದೆ ಹೋಗ್ತಾ ಹೋಗ್ತಾ ದೇವ್ರನ್ನೂ ನೋಡ್ದೋ. ನಿಮಗೂ ಸಹ ತೋರಿಸ್ತಾ ಇದ್ದೀನಿ ನೋಡಿ. ದೇವ್ರು ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ಮಂಗಳಾರತಿ ತಗೊಂಡು ನಾನು ಹಾಗೆ ಹೊರಗಡೆ ಬಂದು ಗಂಧ ಮತ್ತು ವಿಭೂತಿ ಹಾಕ್ಕೊಂಡು ನಿಂತ್ಕೊಂಡೆ. ಹಾಗೆ ಈ ಕಡೆ ವಿಘ್ನೇಶ್ವರ ದೇವರಿತ್ತು, ಅಲ್ಲೊಂದು ನಮಸ್ಕಾರ ಮಾಡಿ ಹಾಗೆ ಬಂದು ತೇರ ಹತ್ರ ಕೈ ಮುಕ್ಕೊಂಡು ಎಲ್ಲ ಒಂದು ಸೆಲ್ಫಿ ತಗೊಂಡು ವಿಡಿಯೋ ಮಾಡಿಕೊಂಡು ಹಾಗೆ ಹೊರಗಡೆ ಬಂದೆ. ತೇರು ಎಳಿತಾಯಿದ್ರು. ಇದನ್ನು ನೋಡೋಕ್ಕೆ ಸಿಗೋದೇ ಒಂದು ಅದೃಷ್ಟ ಅಲ್ವಾ? ಆ ಅದೃಷ್ಟ ನನಗೂ ಸಿಕ್ತು, ನಿಮಗೂ ಸಿಗಲಿ ಅಂತ ವಿಡಿಯೋ ಮಾಡಿದೆ, ಹಾಕ್ತೆ ನೋಡಿ. ಹಾಗೆ ಹೊರಗಡೆ ಬಂದು ಸ್ವೀಟು ಮತ್ತು ಕಡಲೆಪುರಿ, ಖಾರ ಎಲ್ಲನೂ ತಗೊಂಡು ಹಾಗೆ ಹುಡುಗರಿಗೆ ಏನಾರು ಕೊಡ್ಸೋಣ ಆಟ ಸಾಮಾನು ಅಂದ್ಬಿಟ್ಟು ಹಾಗೆ ಬಂದು ನನ್ನ ಮಗಳಿಗೆ ಮತ್ತು ಅಣ್ಣನ ಮಗಳಿಗೆ, ಅಕ್ಕನ ಮಗಳಿಗೆ ಎಲ್ಲರಿಗೂ ಒಂದೊಂದು ಆಟ ಸಾಮಾನು ಕೊಡಿಸ್ಬಿಟ್ಟು ಅಮ್ಮ ಪಿಂಗಾಣಿ ತಗೋಬೇಕು ಅಂತಂದರು, ಉಪ್ಪು ಎಲ್ಲ ಹಾಕೋಕ್ಕೆ. ಹಾಗೆ ಅವರೊಂದು ತಗೊಂಡ್ರು, ನಾನೊಂದು ತಗೊಂಡು ಹಾಗೆ ಮುಂದೆ ಬಂದು ಸ್ನ್ಯಾಕ್ಸ್ ಏನಾರು ತಿನ್ನೋಣ ಅಂದ್ಬಿಟ್ಟು ಆಲೂಗಡ್ಡೆ ರೋಲ್ ಬರುತ್ತಲ್ಲ, ಪೊಟ್ಯಾಟೋದು, ಅದನ್ನು ತಗೊಂಡು ಅದನ್ನು ತಿಂದ್ಕೊಂಡು ಹಾಗೆ ಬಂದು ಮುಂದೆ ಜೋಳ ಮಾರ್ತಿದ್ರು, ಜೋಳನೂ ಸಹ ತಗೊಂಡು ತಿಂದ್ಕೊಂಡು ಆ ಹುಡುಗರಿಗೆ ಆಟ ಆಡ್ಸೋಣ ಅಂತ ಕೇಳ್ದೋ. ಅವರು ಇಲ್ಲ ಮೇಡಮ್, ನಾವು 4 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರು. ಹೋಗಲಿ ಬಿಡು, ಹೆಂಗೋ ಆಟ ಆಡಿಸಿದ್ದಿಲ್ಲಲ್ಲ ಅಂದ್ಬಿಟ್ಟು ಹಾಗೆ ಮುಂದೆ ಬಂದು ಬ್ರೆಡ್ಡು ಮತ್ತು ಗುಲ್ಕನ್ ಮಾಡ್ತಿದ್ರು, ಅದನ್ನು ತಗೊಂಡು ಟೇಸ್ಟ್ ಮಾಡಿ ಹಾಗೆ ಮುಂದೆ ಹೋಗ್ಬೇಕಾದ್ರೆ ಅಮ್ಮ ಗೋಬಿ ತಿನ್ನಬೇಕು ಅಂದರು. ಹಾಗೆ ಗೋಬಿ ತಗೊಂಡು 2 ಪ್ಲೇಟ್ ತಗೊಂಡು ತಿಂದ್ಕೊಂಡು ಹಾಗೆ ಬಂದು ಬಸ್ಸಿಗೆ ಬರೋಣ ಅಂತ ನೋಡಿದೋ. ಬಸ್ಸು ಲೇಟ್ ಅಂದರು. ಸರಿ ಅಂದ್ಬಿಟ್ಟು ಮತ್ತೆ ಆಟೋದಲ್ಲೇ ನಾವು ಹೊರಟಿದ್ದು ಮನೆ ಕಡೆ. ಮನೆಗೆ ಬಂದು ನೋಡಿ ಏನೇನು ತಂದಿದ್ದೀವಿ ಅಂದರೆ ಚೋಚೋ ಮತ್ತು ಸ್ವೀಟ್ ತಂದೋ ತಿನ್ನೋಕ್ಕೆ ಅಂತ. ಹಾಗೆ ಅಮ್ಮ ಅಡುಗೆ ಮಾಡಿಬಿಡ್ತೀನಿ ಒಟ್ಟಿಗೆ ಅಂದರು. ನೀನೇ ಮಾಡಮ್ಮ ಅಂದೆ. ಬೇಳೆ ಸಾರು, ಅನ್ನ ಮಾಡಿದರು. ಅವರು ಊಟ ಮಾಡ್ಕೊಂಡು ಹೊರಟ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.